इस वीडियो को पेश करने में ताउन किया है हीलिंग ट्री हॉस्पिटल, मल्टी सुपर स्पेशलिटी बेदर, बोन्स बैक फिजियोथेरेपी एंड रिहेबिलिटेशन सेंटर कलबुर्गी, यूनाइटेड हॉस्पिटल गंपा रोड बेदर, कैमरून इंडिपेंडेंट PU कॉलेज साइंस एंड आर्ट्स ನಿರ್ವಹಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಬಂಧುಗಳು ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು. ಬೃಹತ್ ರಾಷ್ಟ್ರದ ಬೃಹತ್ ಸಂವಿಧಾನವನ್ನ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ರಚಿಸಿರುವಂತಹ ಸಂವಿಧಾನ ಕರ್ತರನ್ನ ಈ ಸಂದರ್ಭದಲ್ಲಿ ಗೌರವಿಸುತ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಎಲ್ಲ ಅತಿಥಿ ಗಣ್ಯರು ಸೇರಿ ನೆರವೇರಿಸಿಕೊಡ್ತಾ ಇದ್ದಾರೆ. ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ಅವರ ಸಂವಿಧಾನದ ಆಶಯಗಳನ್ನ ನಾವೆಲ್ಲರೂ ಈಡೇರಿಸುವಂತಹ ಸಂಕಲ್ಪವನ್ನು ತೊಡಗು. ಸ್ವಲ್ಪ ಬರ್ರಿ. ಅಣ್ಣ ಕೈ ಬಿಡ್ರಿ. ಏನು ಬರ್ರಿ ಹಿಂಗೆ ಯಾಕೆ ಹಿಂದೆ ಬರಲಿ, ಸುಮ್ಮನೆ ನಿಮ್ಮ ತಗೊಳ್ಳಿ. ನಮಗೇನು ಹೇಳ್ಬೇಡ್ರಿ. ಮಾತಾಡ್ಬೇಡ್ರಿ. ಶಾಸಕರು ವಿಧಾನಸಭಾ ಬೀದರ್ ಉತ್ತರ ಶ್ರೀ ರಹೀಂ ಖಾನ್ ಅವರೇ, ಮಾನ್ಯ ಶಾಸಕರು ವಿಧಾನಸಭೆ ಬೀದರ್ ದಕ್ಷಿಣ ಕ್ಷೇತ್ರ ಶ್ರೀ ಬಂಡೆಪ್ಪ ಕಾಶಂಪುರ್ ಸಾಹೇಬ್ರೆ, ಶ್ರೀ ಅರವಿಂದ್ ಕುಮಾರ್ ಅರಳಿ ಅವರೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀಮತಿ ಝಹ್ರಾ ನಜೀಮ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ನಾಗೇಶ್ DL ಅವರೇ, ಅಪರ ಜಿಲ್ಲಾಧಿಕಾರಿಗಳೇ, ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಉಪವಿಭಾಗಾಧಿಕಾರಿಗಳೇ, ಎಲ್ಲ DSP ಎಲ್ಲ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳೇ, IAS ಪ್ರೊಬೇಷನರ್ ಅವರೇ, ತಹಶೀಲ್ದಾರ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಇನ್ನಿತರ ಎಲ್ಲ ಅಧಿಕಾರಿ ಸಿಬ್ಬಂದಿಯವರೇ, ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇಲ್ಲಿ ನೆರೆದಿರುವ ಸಮಸ್ತ ನಾಗರಿಕರೇ, ತಮ್ಮೆಲ್ಲರಿಗೂ 73ನೇ ಗಣರಾಜ್ಯೋತ್ಸವದ ದಿನದ ಶುಭಾಶಯಗಳನ್ನು ಕೋರಲು ಇಚ್ಛಿಸುತ್ತಾರೆ. ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ರವರು, ಬ್ರಿಟಿಷರ ವಿರುದ್ಧ ಹೋರಾಡಿದ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರು ಮತ್ತು ಇನ್ನಿತರ ಎಲ್ಲ ಸ್ವತಂತ್ರದ ಹೋರಾಟಗಾರರನ್ನು ಈ ದಿನದಲ್ಲಿ ನಾವೆಲ್ಲರೂ ಸ್ಮರಿಸೋಣ. ಸಂವಿಧಾನದ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸಗಳ ಪರಿಶ್ರಮದಿಂದ ಸುಮಾರು 166 ಸೆಷನ್ಗಳು ಕೂಡಿ ಜನವರಿ 26, 1950ರಂದು ನಮ್ಮ ದೇಶವು ತನ್ನದೇ ಆದಂಥ ಸಂವಿಧಾನವನ್ನು ಪಡೆಯಿತು, ಗಣರಾಜ್ಯವಾಗಿ ಉದಯವಾಯಿತು. ಭಾರತವನ್ನು ಸಾರ್ವಭೌಮ ಸಮಾಜವಾದಿ
ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಿದ್ದು ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಸ್ವತಂತ್ರ ಮತ್ತು ಸಮಾನತೆಯನ್ನು ದೊರಕಿಸಿ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರೂ ಭ್ರಾತೃತ್ವ ಭಾವನೆಯೊಂದಿಗೆ ನಾವು ಇವತ್ತು ಕೂಡಿ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿಶೇಷ ಗೌರವವಿದೆ. ಭಾರತದಲ್ಲಿ ಕರ್ನಾಟಕ ರಾಜ್ಯವು, ಕರ್ನಾಟಕ ಸರ್ಕಾರವು ಅಭಿವೃದ್ಧಿಯ ಮುಂಚೂಣಿಯಲ್ಲಿ ಮುಂದೆ ಸಾಗ್ತಾ ಇದೆ. ಆರೋಗ್ಯ ಕಾರ್ಯಕರ್ತರು, ಕೋವಿಡ್ ನಿರ್ವಹಣೆಯ ಮುಂಚೂಣಿ ಕಾರ್ಯಕರ್ತರು ಎಲ್ಲರ ಪರಿಶ್ರಮದಿಂದ, ಜನಪ್ರತಿನಿಧಿಗಳ ಪ್ರೋತ್ಸಾಹದಿಂದ, ಮಾಧ್ಯಮ ಸ್ನೇಹಿತರ ಸಹಕಾರದಿಂದ ಮತ್ತು ಸಮಸ್ತ ನಾಗರಿಕರ ಪಾಲ್ಗೊಳ್ಳುವಿಕೆಯಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಮೊದಲನೇ ಡೋಸು ಸುಮಾರು 13,12,000 ಜನರಿಗೆ ನೀಡಲಾಗಿದೆ. 103% ಟಾರ್ಗೆಟ್ಗೆ ಎದುರಾಗಿ ಸಾಧನೆಯನ್ನು ಮಾಡಲಾಗಿದೆ. ಈ ಸಾಧನೆಗೆ ಸಹಕರಿಸಿದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎರಡನೇ ಡೋಸು, ಈಗ ಮುನ್ನೆಚ್ಚರಿಕೆಯಾಗಿ 3ನೇ ಡೋಸು ಹೊಸದಾಗಿ 15 ರಿಂದ 17 ವರ್ಷದ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ನೀಡಲು ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳ ತಂಡವನ್ನು ರಚಿಸಿ ಪೂರ್ಣ ಪ್ರಮಾಣದಲ್ಲಿ ಕೋವಿಡ್ ವಿರುದ್ಧ ನಮ್ಮ ಏನು ಲಸಿಕಾಕರಣ ಇದೆ, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್, ಈ ಲಸಿಕೆಗಳನ್ನು ಕೊಡಲು ಸಂಪೂರ್ಣ ಲಸಿಕೆಕರಣ ಒಂದು ಸ್ಥಾನವನ್ನು ಸಾಧಿಸಲು ಜಿಲ್ಲಾಡಳಿತವು ಸಂಪೂರ್ಣ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಕೋವಿಡ್-19ರಿಂದ ಮೃತಪಟ್ಟ BPL ವರ್ಗ ಕುಟುಂಬದ 171 ವ್ಯಕ್ತಿಗಳಿಗೆ ತಲಾ 1,50,000 ರೂಪಾಯಿಗಳಂತೆ ಮತ್ತು APL ಪಾಪ್ಯುಲೇಷನ್ ಎಬೋ ಪಾವರ್ಟಿ ಇರುವಂತಹವರು 182 ಜನರಿಗೆ ಕುಟುಂಬಕ್ಕೆ ತಲಾ 50,000ದಂತೆ ಅವರ ಬ್ಯಾಂಕ್ ಖಾತೆಗಳಿಗೆ ಅವರ ಕುಟುಂಬದ ಸದಸ್ಯರಿಗೆ ನೆರವಾಗಿ ಸರ್ಕಾರದ ಆದೇಶದಂತೆ ಪರಿಹಾರ ಧನವನ್ನು ಅವರಿಗೆ ವಿತರಿಸಲಾಗಿದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ 4,20,000 ಜನರಿಗೆ ಈವರೆಗೆ ಆರೋಗ್ಯ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗಿದೆ. 5 ಲಕ್ಷದವರೆಗೆ ಎಂಪಾನೂರು ಹಾಸ್ಪಿಟಲ್ಗಳಲ್ಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯಲು ಅನುಕೂಲ ಮಾಡಲು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆರೋಗ್ಯ ಇಲಾಖೆಯಿಂದ 10 ಆಂಬ್ಯುಲೆನ್ಸ್ಗಳನ್ನು ಖರೀದಿಸಲಾಗಿದೆ ಹಾಗೂ 6 ಆಸ್ಪತ್ರೆಗಳಲ್ಲಿ ಹೊಸದಾಗಿ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅದು ಚಾಲ್ತಿಯಲ್ಲಿ ಕೂಡ ಬಂದಿದೆ. ಕಾಯಕಲ್ಪ ಎನ್ನುವಂತ ಯೋಜನೆ ಆಸ್ಪತ್ರೆಗಳಲ್ಲಿ ಇರುವಂತಹ ಸ್ವಚ್ಛತೆ ಮತ್ತು ಅಲ್ಲಿರುವಂತಹ ಒಂದು ಒಳ್ಳೆಯ ವ್ಯವಸ್ಥೆಯ ಬಗ್ಗೆ ಕೇಂದ್ರ ಸರ್ಕಾರದಿಂದ ತಂಡವೊಂದು ಬಂದು ಅದನ್ನ ಚೆಕ್ ಮಾಡಿದ್ದು ಫಲವಾಗಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಪುರಸ್ಕಾರ ಸಿಕ್ಕಿದ್ದು ಅದರಲ್ಲಿ 3 ಪುರಸ್ಕಾರಗಳು ಬೀದರ್ ಜಿಲ್ಲೆಗೆ ಸಲ್ಲಿದೆ. ಅದು ನಮ್ಮೆಲ್ಲರ ಸಂತೋಷದ ವಿಷಯವಾಗಿದೆ. ಕಳೆದ ವರ್ಷದಲ್ಲಿ ಅತಿವೃಷ್ಟಿಯಿಂದ ಮನೆಗಳು ಹಾನಿಯಾಗಿದ್ದು 250 ಮನೆಗಳಿಗೆ ತುರ್ತು ರಿಪೇರಿ ಮಾಡಿಕೊಡಲು 50,000 ರೂಪಾಯಿಗಳನ್ನು ಅನುದಾನವಾಗಿ ಅವರ ಬ್ಯಾಂಕ್ ಖಾತೆಗೆ ನೇರ ನೆರವು ಸಂದಾಯ ಮೂಲಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನು ಮಾಡಲಾಗಿದೆ. ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿದ್ದು ಸುಮಾರು 1.5 ಲಕ್ಷ ರೈತರಿಗೆ ಅವರ ಬ್ಯಾಂಕ್ ಖಾತೆಗೆ ಒಟ್ಟು 93 ಕೋಟಿ ರೂಪಾಯಿಗಳನ್ನ ಅವರು ಬ್ಯಾಂಕ್ ಖಾತೆಗಳಿಗೂ ಕೂಡ ನಾವು ಜಮೆ ಮಾಡಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಈ ವರ್ಷದಲ್ಲಿ 2,50,000 ಅರ್ಜಿಗಳು ನೋಂದಣಿಯಾಗಿದ್ದು ವಿಮೆಗಳನ್ನು ಕಟ್ಟಿದ್ದು ಕಳೆದ 6 ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಮೆಗಳನ್ನ ನೋಂದಣಿ ಮಾಡಿಕೊಂಡಿರ್ತಕ್ಕಂಥ ಕೀರ್ತಿಯನ್ನು ಕೂಡ ಮುಂದುವರಿಸಿಕೊಂಡು ಮುಂದೆ ಹೋಗ್ತಾ ಇದೆ. ಇದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಎನ್ನುವಂತ ಯೋಜನೆಯಡಿ ಒಟ್ಟು 1,63,000 ರೈತರಿಗೆ 10 ಕಂತುಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಿಂದ ಒಟ್ಟು 382 ಕೋಟಿ ರೂಪಾಯಿಗಳನ್ನ ಸಹಾಯಧನವನ್ನಾಗಿ ರೈತರ ಖಾತೆಗೆ ಜಮೆ ಮಾಡಲಾಗಿದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ 180 ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ಕಾಮಗಾರಿಗಳನ್ನ ಮತ್ತು ಕೂಲಿ ಕಾರ್ಮಿಕರಿಗೆ ಹಣವನ್ನು ಪಾವತಿ ಮಾಡಲಾಗಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನ ಕೇಳಿ ಕೋರಿರುವ ಸೇವೆಯನ್ನು ಸಕಾಲದಲ್ಲಿ ಅವರ ಮನೆ ಬಾಗಿಲಿಗೆ ತಲುಪಿಸಲು ಜಿಲ್ಲಾಡಳಿತವು, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸರು
ಸದಾ ಸಿದ್ಧವಿದೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಕೊನೆಯದಾಗಿ ಈಗ ನಾವೆಲ್ಲರೂ ಎದುರಿಸ್ತಾ ಇರುವಂತಹ ಈ 3ನೇ ಅಲೆಯನ್ನು ತಡೆಗಟ್ಟಲು ಜಿಲ್ಲಾಡಳಿತವು ಸರ್ವ ರೀತಿಯಿಂದಲೂ ಸಿದ್ಧ ಇದೆ, ಸನ್ನದ್ಧರಾಗಿದೆ. ಜಿಲ್ಲಾಡಳಿತವು ಕಾಲಕ್ಕೆ ಹೊರಡಿಸುವಂತ ಎಲ್ಲ ಸುತ್ತೋಲೆಗಳನ್ನ ನಾವೆಲ್ಲರೂ ಚಾಚು ತಪ್ಪದೆ ಪಾಲಿಸಬೇಕಂತ ತಮ್ಮೆಲ್ಲರಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ 73ನೇ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.